ಇದೇ ವಾರದಲ್ಲಿ ಮತ್ತೊಂದು ಸಿನಿಮಾ ರಿಲೀಸ್ ಆಗಿದೆ, ಫಾರೆಸ್ಟ್. ಪಕ್ಕಾ ನಾಟಿ ಸ್ಟೈಲ್ ಅಲ್ಲಿ ಆಕ್ಟ್ ಮಾಡಿ ಸೂಪರ್ ಹಿಟ್ ಆಗೋ ರೇಂಜ್ ಗೆ ಸ್ಟೋರಿನ ಬರೆದು ಡೈರೆಕ್ಟ್ ಮಾಡಿದ್ದಾರೆ ಚಂದ್ರಮೋಹನ್. ಲಿಟ್ರಲಿ ಈ ಸಿನಿಮಾ ನಿಮ್ಮ ಖುಷಿಗೆ ಧಕ್ಕೆ ಬರ್ದಾಗೆ ಫುಲ್ ಪೈಸಾ ವಸೂಲಾಗುವಂತ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಪ್ರಾಮಿಸ್. ಯಾಕಂದ್ರೆ ಇಲ್ಲಿ ಕಾಮಿಡಿ ತುಂಬಿ ತುಳುಕ್ತಾ ಇದೆ, ಅದಕ್ಕಿಂತ ಇನ್ನೇನ್ ಬೇಕು. ಸಿನಿಮಾದಲ್ಲಿರುವಂತ ಮೇನ್ ಲೀಡ್ಗಳು ಚಿಕ್ಕಣ್ಣ, ಅನೀಶ್, ಗುರುನಂದನ್, ರಂಗಾಯಣ ರಘು, ಅರ್ಚನಾ. 5 ಸ್ಟಾರ್ ಗ್ರೂಪ್ ಕಾರ್ಡ್ ಒಳಗಡೆ 5 ಸ್ಟಾರ್ ತಿನ್ನೋದಕ್ಕೆ ಹೋಗ್ತಾರೆ, ನಿಧಿನ ಹುಡ್ಕೋದಕ್ಕೆ ಅಂತ ಟ್ರೆಜರ್ ಹಂಟ್ ಮಾಡೋದಕ್ಕೆ ಹೋಗ್ತಾರೆ. ಕೊನೆಗೆ ಆ ನಿಧಿ ಸಿಕ್ಕದ್ಮೇಲೆ ಏನಾಯ್ತು, ಅವ್ರ ಮುಂದಿನ ಕತೆ ಏನು ಅನ್ನೋದನ್ನ ಸಿನಿಮಾದಲ್ಲಿ ಹೋಗಿ ನೋಡಿ ಲಿಟ್ರಲಿ ಕಳೆದೋಗ್ಬಿಡ್ತೀರಾ. ಈ ಸಿನಿಮಾ ಡೈರೆಕ್ಟ್ ಆಗಿ ಹೋಗಿ ಕನೆಕ್ಟ್ ಆಗುತ್ತೆ ವೀರಪ್ಪನ್ ಸ್ಟೋರಿಗೆ. ವೀರಪ್ಪನ್ ಜೊತೆ ಕೆಲಸ ಮಾಡ್ತಿದ್ದಂತ ವರ್ಕರ್ಸ್, ಅವನ್ ಸಂಪಾದನೆ ಮಾಡಿರುವಂತ ವಸ್ತು, ಇದ್ರ ಮೇಲೆ ಬೇಸ್ಡ್ ಆಗಿರುವಂತ ಸಿನಿಮಾ ಇದು. ಅದನ್ನೇ ಕದಿಯಕ್ ಹೋಗಿರೋದು ಈಗ ಇವರು. ಸಿಂಪಲ್ ಸ್ಟಾರ್ಸ್ ಗಳೆಲ್ಲ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅಂತ ಈ ಸಿನಿಮಾದಲ್ಲಿ ತುಂಬಾನೇ ಎಫರ್ಟ್ ಹಾಕಿದ್ದಾರೆ. ಅದು ಸ್ಕ್ರೀನ್ ಪ್ಲೇ ನಲ್ಲಿ ಎದ್ ಕಾಣಿಸ್ತಾ ಇದೆ. ನಿಧಿ ಸಿಗೋವರೆಗೂ ಇರುವಂತ ಒಂದು ಜಾಯಿಂಟ್ ನಿಧಿ ಸಿಕ್ ಮೇಲೆ ಒಂಥರ ಇರ್ತದೆ, ಅದು ರಿಯಾಲಿಟಿ ಜೊತೆಗೂ ಕೂಡ ಮರ್ಜ್ ಆಗುತ್ತೆ. ಇದು ಬರೀ ಕಾಮಿಡಿ ಡ್ರಾಮಾ ಅಂತ ಅಲ್ಲ, ಪ್ಲಸ್ ಹಾರರ್ ಕೂಡ. ದೆವ್ವದ ಕಾಟ. ಇಲ್ಲಿ ರಂಗಣ್ಣ ಅವರು ಮಾಟ ಮಾಡೋ ಮಾಟಾಧೀಶನ್ ತರ ಕಾಣಿಸ್ಕೋತಾರೆ. ಫಸ್ಟ್ ಹಾಫ್ ಅಲ್ಲಿ ಅವರ ಅಪಿಯರೆನ್ಸ್ ಫುಲ್ ಕಾಮಿಡಿಯಾಗಿ ಇರ್ತದೆ. ಸೆಕೆಂಡ್ ಹಾಫ್ ಅಲ್ಲಿ ಅವರ ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಲಿಟ್ರಲಿ ನಿಮ್ಮನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗುತ್ತೆ. ರಂಗಣ್ಣನ ಇದು ಅನ್ಕೋಬೇಕು. ಕಾಮಿಡಿ ಅಂತ ಬಂದ ತಕ್ಷಣ ಚಿಕ್ಕಣ್ಣ ಅವ್ರ ಆಕ್ಟಿಂಗ್ ಗೆ ಸವಾಲ್ ಹಾಕುವಂತವ್ರು ಯಾರು ಇಲ್ಲ. ಅದಕ್ಕೆ ಅವ್ರಿಗೆ ಬಿರುದನ್ನ ಕೊಟ್ಟಿದ್ದಾರೆ ನ್ಯಾಚುರಲ್ ಸ್ಟಾರ್. ಪಕ್ಕ ಹಳ್ಳಿ ಸ್ಟೈಲ್ ಅಲ್ಲಿ ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಸಿನಿಮಾ ಪೂರ್ತಿ. ವಾಹ್, ನ್ಯಾಚುರಲ್ ಟಾಯ್ಲೆಟ್ ಟ್ಯಾಲೆಂಟ್. ಇನ್ನು ಮೇನ್ ಆಗಿ ಈ ಸಿನಿಮಾದಲ್ಲಿ ಫಿಮೇಲ್ ಲೀಡ್ ಕ್ಯಾರೆಕ್ಟರ್ ಅರ್ಚನಾ. ಈ ಸಿನಿಮಾದಲ್ಲಿ ಇವರು ಮೀನಾಕ್ಷಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೋತಾರೆ. ಈ ಹೆಸರು ಕೇಳ್ತಿದ್ದಾಗೆ ನಂಗೆ ಆ ಸಾಂಗ್ ನೆನಪಾಗೋಯ್ತು, ಮೀನಾಕ್ಷಿ ಮೀನಾಕ್ಷಿ ಮೀರಾ ಮೀರಾ ಮಿರ್ಚಿ ಮೀನಾಕ್ಷಿ. ಪ್ರಾಬಬ್ಲಿ ಇಲ್ಲಿ ಹಾಟ್ ಅಂಡ್ ಸ್ಪೈಸಿ ಆಗಿ ಕಾಣಿಸ್ಕೊಳ್ಳೋದ್ರ ಜೊತೆಗೆ ಹುಡುಗಿರು ಯಾವ ಟೈಮಲ್ಲಿ ಹೆಂಗಿರ್ತಾರೆ, ಹೆಂಗ್ ಚೇಂಜ್ ಆಯ್ತಾರೆ ಅನ್ನೋದನ್ನು ಕೂಡ ರಿಯಾಲಿಟಿ ಜೊತೆ ಮರ್ಜ್ ಮಾಡಿದ್ದಾರೆ. ಇವರು ಮತ್ತೆ ರಂಗಣ್ಣನ ಮಧ್ಯೆ ಇರುವಂತ ಕೆಮಿಸ್ಟ್ರಿನ ನೋಡ್ಬೇಕು ನೀವು, ಕಾಕಬೇಕು ಅಂತ ನೆಗಾಡ್ಬಿಡ್ತೀರಾ. ಫಸ್ಟ್ ಹಾಫ್ ಫುಲ್ ನಗು, ಸೆಕೆಂಡ್ ಹಾಫ್ ಫುಲ್ ನಗು, ಜೊತೆಗೆ ಸ್ವಲ್ಪ ಸೀರಿಯಸ್. ಈ ಸಿನಿಮಾದಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಕ್ಯಾರೆಕ್ಟರ್ ಗಳನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಇದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ಬೇಕಾದಂತ ಸಿನಿಮಾ. ಬಟ್ ಏನ್ ಮಾಡೋದು, ಡಿಸ್ಟ್ರಿಬ್ಯೂಟರ್ ಸಿಗಲ್ಲ, ಏನು ಮಾಡಕ್ಕಾಗಲ್ಲ. ಇನ್ನ ಮೇನ್ ಆಗಿ ಈ ಸಿನಿಮಾದಲ್ಲಿ ಬರುವಂತ ಮೇನ್ ಕ್ಯಾರೆಕ್ಟರ್ ಬೀರಪ್ಪ ಅಂತ ಹೇಳಿದ್ದಾರೆ. ಇವ್ರ ಹೆಸರು ಸೂರಜ್ ಪಾಪ್ಸ್. ಇವ್ರ ಆಕ್ಟಿಂಗ್ ನ ಈ ಸಿನಿಮಾದಲ್ಲಿ ನೋಡಿ ಕಳೆದೋಗ್ಬಿಡ್ತೀರಾ ಡೆಫಿನೆಟ್ಲಿ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಟ್ವಿಸ್ಟ್ ಇದೆಯಲ್ಲ, ಲಿಟ್ರಲಿ ನಿಮ್ನ ಶಾಕ್ ಮಾಡ್ಬಿಡ್ತದೆ. ಚಾಪ್ಟರ್ 2 ಗೆ ಲೀಡ್ ನ ಬೇಗ ಕೊಡಿ ಅಂತ. ಚಿಕ್ಕಣ್ಣನ್ ಕಾಮಿಡಿ ಮಾತ್ರ ಇವಾಗ್ಲೂ ಒಳಗೆಲ್ಲ ನಗಾಡೋ ತರ ಆಗ್ತಾ ಇದೆ. ಸೊ ಈ ವಾರ ಕನ್ನಡ ಇಂಡಸ್ಟ್ರಿಯಲ್ಲಿ ಮೂರು ಸಿನಿಮಾಗಳು ರಿಲೀಸ್ ಆಗಿದಾವೆ. ಈ 3 ಸಿನಿಮಾಗಳಲ್ಲಿ ಈ 2 ಸಿನಿಮಾಗಳು ನಿಮ್ಮನ್ನ ನೀವು ಕೊಡೋ ಅಮೌಂಟ್ ಗೆ ಫುಲ್ ಪೈಸಾ ವಸೂಲಾಗೋ ಅಂತ ಇಂಟ್ರೆಸ್ಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ಫಿಕ್ಸ್. ಸಿಗೋಣ ಆಗಿದ್ರೆ ಟೇಕ್ ಕೇರ್, ಬಾಯ್, ಸಿ ಯು.